ಫುಲ್ ಲೈನ್ ಅದು 1 ಕಿಲೋಮೀಟರ್ 2 ಕಿಲೋಮೀಟರ್ ಲೈನ್ ಎಲ್ಲೋ ಒಂದು ಕಡೆ ಸಿಗುತ್ತೆ. 10 ಬಂಕಲ್ ಒಂದು ಬಂಕಲ್ ಸಿಗುತ್ತೆ. ಅದು ಈ ಥರ ಕ್ಯೂ ನಿಲ್ಲಬೇಕು. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ದೇಶದಲ್ಲಿ ಒಂದು ಪ್ರಶ್ನೆ ಇತ್ತು, ಏನು ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆದರೆ ಏನಾಗುತ್ತೆ, ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತೇಳಿ ಸಾಕಷ್ಟು ಜನ ಚರ್ಚೆಯನ್ನು ಮಾಡ್ತಾಯಿದ್ರು. ಕೆಲವರಂತೂ ಅಲ್ಲಿ ಯುದ್ಧ ಆದರೆ ನಮಗೇನು ಅಂತ ಇದ್ರು. ಆದರೆ ಈಗ ಅದೇ ಯುದ್ಧದಿಂದ ದೇಶದಲ್ಲಿ ಯಾವ ಪರಿಸ್ಥಿತಿ ಆಗಿದೆ, ಅದರಲ್ಲೂ ಆಟೋಗಳ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಗ್ಯಾಸ್ಗಾಗಿ ಆಟೋ ಸ್ಟ್ಯಾಂಡ್ ಬಳಿ ಎಷ್ಟೊಂದು ಆಟೋಗಳು ಕ್ಯೂ ಅಲ್ಲಿ ನಿಂತಿದ್ದಾವೆ ಅಂತೇಳಿ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದು ಕೇವಲ ಇಷ್ಟು ಆಟೋಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಸುಮಾರು 2 ಕಿಲೋಮೀಟ್ರಷ್ಟು ದೂರದ ಕ್ಯೂ ನಿಂತಿರ್ತಕ್ಕಂಥದ್ದು. ಈ 2 ಕಿಲೋಮೀಟ್ರಲ್ಲಿ ಕ್ಯೂ ಅಲ್ಲಿ ನಿಂತು ಒಂದು ಗ್ಯಾಸನ್ನು ಪಡೆದುಕೊಳ್ಳೋದಕ್ಕೆ ಆಟೋ ಡ್ರೈವರ್ಗಳು ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ಇದು ಯುದ್ಧದ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಕ್ಯೂ ಎಲ್ಲಿಂದ ಎಲ್ಲಿವರೆಗೆ ಇದೆ ಅನ್ನೋದನ್ನು ನಾನೀಗ ನೋಡ್ತಾ ಇರ್ಬೋದು. ಅದು ಯಾವ ಪರಿಯಲ್ಲಿ ಆಟೋಗಳು ಕ್ಯೂ ಅನ್ನು ನಿಂತಿದ್ದಾವೆ ಅಂತಂತೇಳಿ. ಸುಮಾರು 2 ಕಿಲೋಮೀಟ್ರ್ ಏನು ಒಂದು ಕಡೆ ಆಟೋಗಳನ್ನು ನಂಬಿಕೊಂಡು ಸಾಕಷ್ಟು ಸಾರ್ವಜನಿಕರು ಒಂದು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸಾರ್ವಜನಿಕರು ಆಟೋವನ್ನು ಡಿಪೆಂಡ್ ಆಗಿರ್ತಾರೆ. ಹಾಗೆಯೇ ಆಟೋ ಓಡಿಸುವಂಥ ಚಾಲಕರು ಸಹ ಈ ಒಂದು ಅವರ ಕುಟುಂಬ ನಿರ್ವಹಣೆಗೆ ಈ ಒಂದು ಆಟೋ ವೃತ್ತಿಯನ್ನೇ ನಂಬ್ಕೊಂಡಿರ್ತಾರೆ. ಆದರೆ ಇವತ್ತು ಆಟೋ ಚಾಲಕರು ಕೆಲಸವನ್ನು ಮಾಡಲಿಕ್ಕೆ ಗ್ಯಾಸ್ ಇಲ್ಲದಂತೆ ಪರದಾಡ್ತಾ ಇರ್ತಕ್ಕಂಥದ್ದು. ನೀವು ಗಮನಿಸ್ಬೋದು ಎಷ್ಟು ದೂರ ಇದೆ ಈ ಕ್ಯೂ, ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸುಮಾರು ಗಂಟೆಗಟ್ಟಲೆಯಿಂದ ಕಾಯ್ತಾ ಇರ್ತಕ್ಕಂಥದ್ದು. ಆದರೂ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗೆ ಸಾಕಷ್ಟು ದೂರ ಈ ರೀತಿಯಾಗಿ ಕ್ಯೂ ನಿಂತ್ಕೊಂಡಿದ್ದಾವೆ ಆಟೋಗಳು. ಆದರೂ ಸಹ ಗ್ಯಾಸ್ ಸಿಗ್ತಾ ಇಲ್ಲ. ಇದು ಗ್ಯಾಸ್ ಕೊಟ್ಟರೂ ಒಂದು ಲಿಮಿಟಲ್ಲಿ ಕೊಡ್ತಾರೆ, ಪೂರ್ತಿಯಾಗಿ ನಮಗೆ ಬೇಕಾದಷ್ಟು ಗ್ಯಾಸ್ ಸಿಗಲ್ಲ, ಪ್ರತಿನಿತ್ಯ ಇದೇ ಗೋಳಾಗಿದೆ ಅಂತೇಳಿ ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆಟೋ ಚಾಲಕರು ಏನು ಹೇಳ್ತಾರೆ, ಯಾಕಂದರೆ ಇಷ್ಟು ದೂರದ ಕ್ಯೂ ಇದ್ದು ಇದರಲ್ಲಿ ಗ್ಯಾಸನ್ನು ಪಡೆದುಕೊಳ್ಳೋದು ಸಾಕಷ್ಟು ಕಠಿಣವಾದ ಕೆಲಸ. ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ, ಸುಮಾರು ಕಿಲೋಮೀಟರ್ಗಟ್ಟಲೆ ಕ್ಯೂ ಇದೆ. ಅವ್ರೇನು ಹೇಳ್ತಾರೆ, ಸರ್ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಸರ್ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀರಿ? ಇನ್ನೂ 1 ಅವರ್ ಮೇಲೆ ಆಗುತ್ತೆ. ಹೌದು, ಇನ್ನೂ 1 ಅವರ್ ಮೇಲೆ ಆಗುತ್ತೆ. ಹೌದು. ಯಾವಾಗಲೂ ಇದೇ ಪರಿಸ್ಥಿತಿನ ಇತ್ತೀಚೆಗೆ? ಇಲ್ಲ, ಇವಾಗ 1 ವಾರದಿಂದ ಇದೇ ಪರಿಸ್ಥಿತಿ ಆಗಿದೆ ಸರ್. ರೇಟು ಹೇಗಿದೆ ಸರ್? ರೇಟು 105 ರೂಪಾಯಿ ಇದೆ. 105 ರೂಪಾಯಿ. ಮೊದಲು ಎಷ್ಟಿತ್ತು? ಮೊದಲು ಬಂದ್ಬಿಟ್ಟು 60 ಚಿಲ್ಲರೆ ಇತ್ತು. 60ಇಂದ ಒಂದು 10 ದಿವಸಕ್ಕೆ 83 ರೂಪಾಯಿ ಆಯಿತು. ತಿರ್ಗಾ ಇವಾಗ ನೋಡಿದ್ರೆ 105 ರೂಪಾಯಿ ಆಗಿದೆ. 5 ರೂಪಾಯಿ ಆಗಿದೆ. ಆದರೂ ಸಿಗ್ತಾ ಇಲ್ಲ ಸರಿಯಾಗಿ ಸಿಗ್ತಾ ಇಲ್ಲ. ನಿಮ್ಮ ಹೆಸರು ಸರ್? ಲಕ್ಷ್ಮೀಪತಿ ಯಾರು. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಆಟೋಗೆ? 1.5 ಗಂಟೆಯಿಂದ ಇಲ್ಲಿ ನಿಲ್ಲಿಸಿದ್ದು. ಇಲ್ಲಿ ನಿಲ್ತಿರೋದು ಸಿಗ್ತಾ ಇಲ್ಲ? ಇಲ್ಲ, ಯಾವಾಗಲೂ ಹಿಂಗೇನಾ? ಹಿಂಗೆ ಇತ್ತೀಚೆಗೆ ಇನ್ನೂ ಒಂದು 3-4 ದಿವಸದಿಂದ ಅಷ್ಟೇ. ಆದ್ಮೇಲೆ ಚಿಕ್ತಾ ಇದ್ದು. ಇವಾಗ ಲೈನೇ ಮಾಡಬೇಕು. ಲೈನೇ ಮಾಡಬೇಕು. ಫುಲ್ ಲೈನ್ ಅದು 1 ಕಿಲೋಮೀಟರ್ 2 ಕಿಲೋಮೀಟರ್ ಲೈನು. ಮೊದಲು ಸ್ಟಾರ್ಟಿಂಗ್ ಯುದ್ಧ ಆಗಕ್ಕೆ ಮುಂಚೆ ಆಗಕ್ಕೆ ಮುಂದೆ 54 ರೂಪಾಯಿ. ನಿಮ್ಮ ಹೆಸರು ಸರ್? ಅಮಾನುಲ್ಲ ಸರ್. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಆಯ್ತು ಸರ್, 20 ನಿಮಿಷ ಆಯಿತು. 20 ನಿಮಿಷ ಆಯಿತು. ಹೌದು. ಯಾವಾಗಲೂ ಹಿಂಗೆ ಇರುತ್ತೆ ಈ ನಡುವೆ? ಇಲ್ಲ ಇಲ್ಲ ಇಲ್ಲ, ಇವನ್ ನಿನ್ನೆಯಿಂದ ಅಷ್ಟೇ, 2 ಡೇಸಿಂದ. 2 ಡೇಸಿಂದ. ಎಷ್ಟು ರೇಟ್ ಏನಾಗಿದೆ? ರೇಟು ಸ್ವಲ್ಪ ಒಂದು 15 ರುಪೀಸ್ ಜಾಸ್ತಿ ಆಗಿದೆ, ವಿರೂಪಾಕ್ಷ ಅಂತ. ಈಗ ಒಂದು ವಾರದಿಂದ ಹಂಗಿದೆ. ಅದಕ್ಕೆ ಮುಂಚೆ ಅಷ್ಟೇನಿರಲಿಲ್ಲ, ಎಲ್ಲೋ ಒಂದು ಕಡೆ ಸಿಗ್ತಾ ಇತ್ತು. ಈಗ ಅಷ್ಟು ಮಾತ್ರಕ್ಕೆ ಎಲ್ಲೋ ಒಂದು ಕಡೆ ಸಿಗುತ್ತೆ. 10 ಬಂಕಲ್ ಒಂದು ಬಂಕಲ್ ಸಿಗುತ್ತೆ. ಅದು ಈ ಥರ ಕ್ಯೂ ನಿಲ್ಲಬೇಕು. ಬಾಡಿಗೆ ಏನಾದ್ರು ಜಾಸ್ತಿ ಮಾಡಿದ್ರೆ ರೇಟು? ಎಂಥದಿಲ್ಲ, ಇನ್ನೂ ಕಮ್ಮಿನೇ ಕೊಡ್ತಾವ್ರೆ. ವಾಸು ಎಲ್ಲ ಬಂಕಲ್ಲೂ ಸಿಗ್ತಾ ಇಲ್ಲ? ಎಲ್ಲ ಬಂಕಿಲ್ಲ. ಸೂಪರ್ ಗ್ಯಾಸು ಮತ್ತು ಮಾಮೂಲಿ ಅದೇ ಇಂಡಿಯನ್ ಆಯಿಲಲ್ಲಿ HP ಇದೆ. ಟೋಟಲ್ ಬಂಕ್ ಇಲ್ಲ. ಯಾವಾಗ ಇದು ರೇಟ್ ಏನಾದ್ರು ಜಾಸ್ತಿ ಮಾಡಿದ್ರೆ? ಯಾಕಂದರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಹೌದು. ನೀವೇನಾದ್ರು ಜಾಸ್ತಿ ಮಾಡಿದ್ರೆ ಬಾಡಿಗೆ? ಇಲ್ಲ ಸರ್, ನನ್ನ ಮಾಮೂಲಿನ. ನಿಮ್ಮ ಹೆಸರು ಸರ್? ಲಕ್ಷ್ಮೀಪತಿ ಯಾರು. ತುಂಬ 2 ಅವರಿಂದ ಕಾಯ್ತಾ ಇದ್ದೀನಿ. ಗ್ಯಾಸ್ ನೋಡಬೇಕು, ಇವಾಗ ಸಿಗ್ತಾ ಇಲ್ಲ, ಅದನ್ನು ಗ್ಯಾರಂಟಿ ಇಲ್ಲ. ಸುಮಾರು 2 ಕಿಲೋಮೀಟರ್ ಅಷ್ಟು ಕ್ಯೂ ಇವತ್ತು ಆಟೋ ಗ್ಯಾಸ್ಗೆ ನಿಂತಿರ್ತಕ್ಕಂಥದ್ದು ಆಟೋಗಳು. ಇದನ್ನು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ರಾಜಧಾನಿಯಲ್ಲಿ ಆಟೋಗಳಿಗೆ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸುವ ಪರಿಸ್ಥಿತಿ ಇರತಕ್ಕಂಥದ್ದು. ಒಂದು ಕಡೆ ಆಟೋವನ್ನು ನಂಬ್ಕೊಂಡಿರ್ತಕ್ಕಂಥ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ, ಮತ್ತೊಂದು ಕಡೆ ಆಟೋ ಚಾಲನೆಯನ್ನೇ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಗಳು ಇದರಿಂದ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಯುದ್ಧ ಆರಂಭಕ್ಕೂ ಮೊದಲು ಸುಮಾರು 60 ರೂಪಾಯಿವರೆಗೂ ಇದ್ದಂಥ ಗ್ಯಾಸ್ ಈಗ 100 ರೂಪಾಯಿಯನ್ನು ಕ್ರಾಸ್ ಮಾಡಿದೆ. ಆದರೂ ಸಹ ಅವ್ರು ತೆಗೆದುಕೊಳ್ಳುವಂಥ ಬಾಡಿಗೆಯಲ್ಲಿ ಯಾವುದೇ ಏರುಪೇರಾಗಿಲ್ಲ. ಅವ್ರು ಏನು ಬಾಡಿಗೆಯನ್ನು ತೆಗೆದುಕೊಳ್ತಾ ಇದ್ರು 60 ರೂಪಾಯಿ ಇದ್ದಾಗ
ಮಾಡಿದಾಗ ಅದೇ ಬಾಡಿಗೆಯನ್ನು 100 ರೂಪಾಯಿಗೂ ಜಾಸ್ತಿ ಗ್ಯಾಸ್ ರೇಟ್ ಆಗಿರುವಾಗಲೂ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇದು ಆಟೋ ಚಾಲಕರ ಹೊಟ್ಟೆ ಜೀವನ ಅಥವಾ ಏನು ನಡೆಸ್ತಾ ಇದ್ದಾರೆ ಅದರ ಮೇಲೆ ಒಂದು ದೊಡ್ಡ ಹೊಡೆತವನ್ನು ಬೀಳ್ತಾ ಇದೆ ಅಂತೇಳಿ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.